ದಾವಣಗೆರೆಯಲ್ಲಿ ಬೈ ಎಲೆಕ್ಷನ್ ಟಿಕೆಟ್ ಗಿಟ್ಟಿಸಿಕೊಂಡ ಸಮರ್ಥ ಫುಲ್ ಖುಷ್ ಆಗಿದ್ದಾರೆ. ಸಾಕಷ್ಟು ಗೊಂದಲಗಳ ನಡುವೆಯೂ ಸಮರ್ಥಗೆ ಟಿಕೆಟ್ ಅನೌನ್ಸ್ ಆಗಿದ್ದು, ಟಿಕೆಟ್ ಸಿಕ್ಕ ಬಗ್ಗೆ ರಾಜ್ ನ್ಯೂಸ್ ಜೊತೆ ಸಮರ್ಥ ಶಾಮನೂರು ಮಾತುಕತೆ ನಡೆಸಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ರಾಮ್ ಪ್ರಸಾದ್ ಅವರನ್ನ ಮಾತನಾಡಿಸಿದ್ದಾರೆ. ಏನ್ ಹೇಳ್ತಿದ್ದಾರೆ ಬನ್ನಿ ನೋಡ್ತಾ ಹೋಗೋಣ. ದಕ್ಷಿಣ ವಿಧಾನಸಭೆಯ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಸಮರ್ಥ ಶಾಮನೂರು ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ, ಅವರ ಖುಷಿ ಯಾವ ರೀತಿ ಇದೆ ಅಂತ ಅವರು ಕಾಣ್ತಾ ಐತ್ರಿ. ನಿಮಗೆ ಖುಷಿ ಯಾವ ರೀತಿ ಐತಿ? ನಿಮಗ್ ಮೇಲೂ ಖುಷಿ ಐತಿ. ಹ್ಞೂ ರೀ, ಭಾಳನೇ ಐತ್ರಿ. ಕಾರ್ಯಕರ್ತರನ್ನೇ ನೋಡ್ರಿ, ಪ್ರತಿಯೊಂದು ಓಣಿಯಿಂದ ಹೊರಗೆ ಬರ್ತಿದ್ದಾರೆ. ಭಾಳ ಚೆನ್ನಾಗೈತ್ರಿ, ಭಾಳ ಖುಷಿ ಪಟ್ಟಿವಿ ಎಲ್ಲರೂ. ಟ್ರ್ಯಾಕ್ ರೆಕಾರ್ಡ್ ಐತ್ರಿ ಕಾಂಗ್ರೆಸ್ಸಿಂದು. ಹ್ಞೂ ರೀ, ಗೊಂದಲಕ್ಕಿಂತ ರೀ ಪ್ರತಿ ಎಲೆಕ್ಷನಲ್ಲಿ ನೀವು ನೋಡ್ತಿರ್ತೀರ. ಎಲೆಕ್ಷನ್ಗಳೇನು ಹೊಸವಲ್ಲ. ಪ್ರತಿ ಎಲೆಕ್ಷನಲ್ಲಿ ಆಸ್ಪಿರೆನ್ಸ್ ಇರ್ತಾರೆ, ಅವ್ರ ಪರವಾಗಿ ಅವ್ರು ಮಾತಾಡ್ತಾರೆ. ಹ್ಞೂ ರೀ, ಹ್ಞೂ ರೀ. ಇಲ್ರಿ, ಏನೂ ಗೊಂದಲ ಇಲ್ರಿ ಸರ್. ಯಾಕಂದರೆ ಇದು ಭಾಳ ಜನ ಅಲ್ಪಸಂಖ್ಯಾತರೇ ನಮಗೇನು ಅಂತಾರೆ, ಮುಖಂಡರು ಎಲ್ಲ ಏನು ಅಂದರೆ ಪಾರ್ಟಿ ಲೀಡರ್ಸಿಗೂ ಅಂದರೆ ಈಗ ಒಂದು ಪದ್ಧತಿ ಐತಿ. ಯಾರ ತೀರ್ಕೊಂಡ್ಮೇಲೆ ಅವರು ನೆಕ್ಸ್ಟ್ ಆಫ್ ಕಿನ್ನು ಅವ್ರ ಫ್ಯಾಮಿಲಿಗೆ ಕೊಡೋದು. ಇನ್ನು 1 ವರ್ಷ ಆಯಿತಾ 2 ವರ್ಷ ಆಯಿತಾ ಅವ್ರು ಸೇವೆ ಮಾಡಲಿ, ಅವ್ರು ಯಾರು ತೀರ್ಕೊಂಡಿರೋ ಅವ್ರ ಲೆವೆಲ್ಲಿಗೆ ಅಷ್ಟೇ ಸೇವೆ ಮಾಡ್ಕೊಂತ ನಮ್ಮೂರನ್ನು ಬೆಳೆಸಲಿ ಅಂತ. ಇಲ್ಲ, ನಾವು ಬರೀ ಹೇಳತ್ತಿಲ್ಲ, ನಾವು ಟ್ರ್ಯಾಕ್ ರೆಕಾರ್ಡ್ ತೋರಿಸ್ತಿದ್ದೀವಿ. ಎಷ್ಟು ವರ್ಷದಿಂದ ಕಾಂಗ್ರೆಸ್ ಗೆಲ್ತೈತಿ, ಎಷ್ಟು ಬಹುಮತಿಯಿಂದ ಕಾಂಗ್ರೆಸ್ ಗೆಲ್ತೈತಿ. ಈ ಸತಿನೂ ಕಾಂಗ್ರೆಸ್ ಗೆಲ್ತೈತಿ. ಜನನೂ ನೋಡ್ರಿ, ಜನಕ್ಕೂ ಕೇಳ್ರಿ. ನಮ್ಗಿಂತ ವೋಟರ್ಸ್ ಮುಖ್ಯ. ನೀವು ಬರೀ ಮುಖಂಡರಿಗೂ ಕೇಳೋದಲ್ಲ, ಜನಕ್ಕೂ ಕೇಳ್ರಿ. ಪ್ರತಿಯೊಂದು ರಸ್ತೆ ವೋಟರ್ಸ್ ಮತ ಹಾಕೋರು ಅವ್ರಿಗೆ ಕೇಳ್ರಿ, ಅವ್ರ ಬಾಯಿನಲ್ಲಿ ನಮ್ಮ ಹೆಸರೇ ಬರ್ತೈತ್ರಿ. ಇದು ಕ್ಯಾಮ್ರಾಮನ್ ರಾಮ್ ಜೊತೆ ರಾಮ್ ಪ್ರಸಾದ್, ರಾಜ್ ನ್ಯೂಸ್, ದಾವಣಗೆರೆ.